ಸಾಕಾಗಿತ್ತು ಸರ್, ಸಾಕಾಗಿತ್ತು. ಸರ್ ಟ್ರೈಲರ್ ನೋಡಿದ್ರಿ, ನಿಮ್ಮ ಸಿಸ್ಟರ್ನ ನೋಡಿದ್ರಿ, ಏನು ಅನಿಸ್ತು ಸರ್? ಎಲ್ರಿಗೂ ನಮಸ್ಕಾರ. ಕಾಲಾಪತ್ತರ್ ಅಂದರೆ ಒಂದು ಕರಿಕಲ್ಲು, ಆ ಕರಿಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ. ಸೊ ಯಾರು ಯಾವತ್ತೂ ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡಿಲ್ಲ. ಸೊ ಅದನ್ನು ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಉತ್ತರ ಕರ್ನಾಟಕ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಮತ್ತು ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ಬರು ನಂಗೆ ತುಂಬ ಕ್ಲೋಸು. ಮೊದಲಿಗೆ ಧನ್ಯ ತುಂಬ ಚೆನ್ನಾಗಿ ಕಾಣಿಸ್ತಾಳೆ, ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಮತ್ತು ಸುರೇಶ್ ಅವರು ನನ್ನ ಅಂದೊಂದಿತ್ತು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ, ಈ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ವೆರಿ ಸೂನ್ ಅದು ಬರುತ್ತೆ. ಆಮೇಲೆ ರಾಜೇಶ್ ನಟರಂಗ್ ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ರೋಲ್ ಮಾಡಿದ್ದಾರೆ. ಆಮೇಲೆ ವಿಕ್ಕಿ ಅವರು 3 ಸಿನಿಮಾ ಆ್ಯಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ. ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ, ಅದೇ ರೀತಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಥ್ಯಾಂಕ್ ಯು ಸರ್. ಸ್ಟೇಜ್ ಮೇಲೆ 1 ನಿಮಿಷ ಇರಿ. ನೀವು ಬಂದಿದ್ದೀರಾ, ನಿಮ್ಮ ಸಿಸ್ಟರ್ ಅಲ್ಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಜಾನ್ವಿ ಕರೆದ್ಬಿಡಿ, ನೀವೇ ಕರೀರಿ. ಓಕೆ, ಇವಾಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕಾಲಾಪತ್ತರ್ ಸಿನಿಮಾದ ನಾಯಕ ನಟಿ, ವೆರಿ ಬ್ಯೂಟಿಫುಲ್ ಧನ್ಯ ರಾಮ್ಕುಮಾರ್ ಮೇಡಮ್ ಅವರು ಸ್ಟೇಜ್ ಮೇಲೆ ಇದ್ದಾರೆ. ಸೊ ಜೋರಾಗಿ ಚಪ್ಪಾಳೆಯಿಂದ ಸ್ವಾಗತಿಸಿ ಧನ್ಯ ರಾಮ್ಕುಮಾರ್ ಮೇಡಮ್ ಅವ್ರಿಗೆ. ಮ್ಯಾಮ್ ಮೈಕ್ ಕೊಟ್ಬಿಡಿ. ಮ್ಯಾಮ್, ಕಾಲಾಪತ್ತರ್ ಹೇಗೆ ಅನಿಸ್ತಾ ಇದೆ? ಇವತ್ತು ಹೆಂಗೆ ಅನಿಸ್ತಾ ಇದೆ ನಿಮಗೆ? ಏನು ಅನಿಸ್ತಾ ಇದೆ? ಸೀನು ಕ್ಯಾರೆಕ್ಟರ್ ಮಾಡ್ತಾರೋ ನಿಮ್ಗೆ ಏನು ಅನಿಸ್ತು ಮೇಡಮ್? ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಶಿವಣ್ಣ ಮಾಮ ಬಂದು ನನ್ನ ಕಾಲಾಪತ್ತರ್ ಟ್ರೇಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವಿನಯ್. ಯಾವಾಗಲೂ ನಮ್ಮ ಫ್ಯಾಮಿಲಿಯವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಗಬಣ್ಣ ಸರ್ ಇದ್ದಾರೆ, ರಾಕೇಶ್ ಸರ್ ಇದ್ದಾರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಕಾಲಾಪತ್ತರ್ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು. ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ. 13th ಸೆಪ್ಟೆಂಬರ್ ಅಂದರೆ 13ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರಿಗೆ ಬರ್ತಾ ಇದೆ. ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ. ವಿಕ್ಕಿ ಅವ್ರಿಗೆ ನನ್ನ ಬಿಗ್ ಥ್ಯಾಂಕ್ ಯು, ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ. ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್, ನಾಗರಾಜ್ ಸರ್, ಧನ್ಯವಾದಗಳು ನಿಮಗೆ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಧನ್ಯ ಅವರೇ, ಶಿವಣ್ಣ ಮಾಮ ಬಂದಿದ್ದಾರೆ, ನಿಮಗೆ ಅವ್ರ ಮಾಮ. ಶಿವಣ್ಣ 125ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಶಿವಣ್ಣ ಅಭಿನಯಿಸಿರೋ ಯಾವ ಸಿನಿಮಾ ಅಥವಾ ಯಾವ ಪಾತ್ರ ನಿಮ್ಮ ಫೇವ್ರೇಟ್? ಐ ಥಿಂಕ್ ನನ್ನ ಫೇವ್ರೆಟ್ ಫಿಲಿಮ್ ಮಾಮಂದು ಜೋಗಿ ಆಗಿರುತ್ತೆ. ಮತ್ತು ಚಿಗುರಿದ ಕನಸು ಮತ್ತೆ ಜೋಗಿ. ಓಕೆ, ಹೀರೋಯಿನ್ ಬಂದಾಯ್ತು. ಈಗ ಹೀರೋನ ಬಿಡಕ್ಕಾಗತ್ತಾ? ಹೀರೋ ಬರ್ಲೇಬೇಕು ಸ್ಟೇಜ್ ಮೇಲೆ. ಸರ್ ಹೀರೋ ಸರ್, ದಯವಿಕ್ಕಿ ಸರ್ ಬರಬೇಕು. ನೀವು ಇಲ್ಲಿ ವಿನಯ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದ್ರ ಮಜಾನೇ ಡಿಫ್ರೆಂಟ್ ಆಗಿರುತ್ತೆ. ಮೈಕ್ ತಗೊಳ್ಳಿ ಸರ್. ಕಾಲಾಪತ್ತರ್ ಚಿತ್ರದ ನಾಯಕ ನಟ ನಿರ್ದೇಶಕ ವಿಕ್ಕಿ ವರುಣ್ ಅವರು. ವಿಕ್ಕಿ ಅವರೇ, ಎಲ್ಲರಿಗೂ ನಮಸ್ಕಾರ. ನಂದು 2 ಸಿನಿಮಾ ಆದಮೇಲೂ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿತ್ತು. ಆದರೆ 15 ವರ್ಷದಿಂದ ಒಂದು ಕನಸು ಕಂಡಿದ್ದೆ, ಡೈರೆಕ್ಟ್ರ್ ಆಗಬೇಕಂತ. ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನೂ ಕನಸಿರಲಿಲ್ಲ. ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟ್ರು ಮಾಡಿದ್ರು. ದಯವಿಟ್ಟು ಚಪ್ಪಾಳಿ ಹೊಡೀರಿ ನಮ್ಮ ಗುರುಗಳಿಗೆ, ಜೋರಾಗಿ ಹೊಡೀರಿ. ಹಂಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು. ನಾನು ಚಾಮರಾಜನಗರ ಅಣ್ಣ ಅಂದೆ. ಅದು ಯಾರೂ ಅಲ್ಲ, ನಮ್ಮ ಶಿವಣ್ಣ. ಆ ಕಡ್ಡಿಪುಡಿ ಟೈಮಲ್ಲಿ ಶಿವಣ್ಣ ಅವರು ಕಾರಲ್ಲಿ ಹಿಂಗೆ ಪಾಸ್ ಆಗ್ತಾ ಇರ್ತಾರೆ, ನಾನು ಬೈಕಲ್ಲಿ ಪಾಸ್ ಆಗಬೇಕು. ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಹಿಂಗೆ ಪಾಸ್ ಆಗ್ತೀನಿ. ಅವತ್ತು ಪಾಸ್ ಆಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿಲ್ಲ. ಶಿವಣ್ಣ, ತುಂಬ ಥ್ಯಾಂಕ್ ಯು ಅಣ್ಣ. ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ. ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಬೋನ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ, ಹಂಗೆ ಪೂರ್ಣಿಮಾ ಮೇಡಮ್ ಅವರು. ಅಮ್ಮ, ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ, ನೀವು ಎಲ್ಲರನ್ನೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನೂ ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ
ತುಂಬ 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 ಥ್ಯಾಂಕ್ಸ್ ಅಮ್ಮ. ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ, ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿಯವರು ಮತ್ತು ಶಿವ ಅವ್ರಿಗೆ ಹೇಳಿದೆ, ಅವರಿಂದನೇ ಶುರುವಾಗಿದ್ದು. ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು, ಬಟ್ ನಮ್ಮ ಸುರೇಶ್ ಅಣ್ಣನ ಕತೆನೇ ಗೊತ್ತಿರಲಿಲ್ಲ. ಅವ್ರು ಏನಂದರೆ ನೀನು ಮಾಡೋಣ ಮಾಡ್ತೀಯಾ ಅಂತ ಹೇಳೋರು. ಅದು ಯಾವ ಮಾತಲ್ಲಿ ಕತೆ ಕೇಳದೆ ಪ್ರೊಡ್ಯೂಸ್ ಮಾಡಿದ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು. ದಯವಿಟ್ಟು ಚಪ್ಪಾಳೆ ಹೊಡೆದು. ಹಂಗೆ ಎಲ್ಲ ಶುರುವಾಯಿತು. ನಾಗಾಭರಣ ಸರ್ ಹತ್ರ ಹೋಗಿ ಗುರುಗಳೇ ಮಾಡಬೇಕು ಅಂದೆ. ಏನು ಮಾಡ್ಬೇಕಾ ಅಂದರು. ಏನೋ ಒಂದು ಮಾಡೋಣ ಬನ್ನಿ ಅಂತ. ಸರಿ ಆಯ್ತು ನಡಿ, ನೀನು ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು. ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಭಯ ಇತ್ತು ಅಂದರೆ, ಅದು ಕೇಳಿಸಿ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೇಕಲ್ಲೇ ಮಾಡಿದ್ರು. ಥ್ಯಾಂಕ್ ಯು ಸರ್. ಹಂಗೆ ರಾಜೇಶ್ ನಟರಂಗ ಅವರು, ನಾನು ಕೆಂಡಸಂಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒನ್ ಆಫ್ ದ ಕಾರಣ. ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ, ಆ ಟೈಮಲ್ಲೂ ನನ್ನ ಜೊತೆಲಿ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್. ಹಂಗೆ ಚಂದ್ರಚೂಡ್ ಅವ್ರಿಗೆ, ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ಲಲ್ಲೇ ಸಿಕ್ಕಿದ್ರು, ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ದು. ಥ್ಯಾಂಕ್ ಯು ಚಂದ್ರಣ್ಣ. ಹಂಗೆ ಈ ಸಿನಿಮಾದಲ್ಲಿ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು. ಹಂಗೆ ನನ್ನ ಗೆಳೆಯ, ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ, ಲವ್ ಯು. ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ, ನನ್ನ ಸ್ನೇಹಿತರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಹಂಗೆ ಧನ್ಯವಾದ ಆ್ಯಕ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು. ಹಂಗೆ ಕತೆ ಕೊಟ್ಟಂಥ ಸತ್ಯ ಅವ್ರಿಗೂ ಥ್ಯಾಂಕ್ ಯು. ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ, ಮಾತಾಡೋಕ್ಕೆ ಭಯ ಆಗ್ತಾ ಇದೆ. ಅಣ್ಣ ಶಿವಣ್ಣ ಭಯ ಆಗ್ತದೆ, ನೀವೇ ಬಂದ್ಬಿಡಿ ಅಣ್ಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.